ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ನೋಡಿ, ಏರಳೆಕಾಯಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಒಳ್ಳೆಯದು, ದೇಹಕ್ಕೆ ತಂಪು. ನೋಡಿ, ಇಲ್ಲಿ 3 ಏರಳೆಕಾಯಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ತೊಳೆದು ಒಣಬಟ್ಟೆನಲ್ಲಿ ಒರೆಸ್ಕೊಳ್ಬೇಕು. ನೋಡಿ, ಇವಾಗ ಈ ಥರ ಯಾವ ಸೈಜ್ಗೆ ಬೇಕಾದರೂ ಪೀಸ್ಗಳು ಮಾಡ್ಕೊಳ್ಬೇಕು. ಬೀಜ ಇದ್ದರೆ ತೆಗೆದುಬಿಡ್ಬೇಕು. ಅದು ತಿನ್ನಬೇಕಾದ್ರೆ ಕಹಿ ಬರುತ್ತೆ ಬಾಯಿಗೆ. ಒಂಚೂರು ತೇವಾಂಶ ಇರಬಾರ್ದು, ಕೆಡಲ್ಲ ತೇವಾಂಶ ಇಲ್ಲ ಅಂದರೆ. ನೋಡಿ, ಈ ಥರ ಸಣ್ಣ ಪೀಸ್ಗಳು ಮಾಡಿಕೊಂಡು, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಏರಳೆಕಾಯಿ. ನಾವು ಪ್ರತಿದಿನ ಖಾಲಿ ಹೊಟ್ಟೆನಲ್ಲಿ 1-2 ಪೀಸ್ ಅಷ್ಟು ಸೇವಿಸ್ತಾ ಬಂದರೆ ನಮಗೇನಾದರೂ ದೇಹದಲ್ಲಿ ಪಿತ್ತ ಇದ್ದರೆ, ವಾಮಿಟ್ ಥರ ಆಗೋಂಗಿದ್ರೆ, ಆ ಥರ ಇದ್ದರೆ ಕಡಿಮೆ ಆಗುತ್ತೆ. ನಮ್ಗೆ ಬಾಯಿ ಕೆಟ್ಟಾಗೂ ನೀವು ಒಂದು ಪೀಸ್ ಬಾಯಿಗೆ ಹಾಕ್ಕೊಂಡ್ರು ನಮ್ಗೆ ಎಷ್ಟೋ ಹಿತ ಕೊಡುತ್ತೆ, ಅಷ್ಟು ರುಚಿ ಇರುತ್ತೆ. ಮಾಮೂಲಿ ನಿಂಬೆಕಾಯ್ದು, ಮಾವಿನಕಾಯಿ, ಏರಳೆಕಾಯಿ ಉಪ್ಪಿನಕಾಯಿಗಿಂತ ಏರಳೆಕಾಯ್ದಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿ, ಏನು ಗಾಜಿದೆ ಯಾವುದಕ್ಕಾದರೂ ಈ ಥರ ಹಾಕಿಟ್ಕೊಂಡು ಅದಕ್ಕೆ ಮೇಲೆ ಉಪ್ಪು ಹಾಕಬೇಕು, ರುಚಿಗೆ ನೋಡಿಕೊಂಡು. ಈ ಥರ ಸ್ವಲ್ಪ ಕಲಾಯಿಸಿ ಬಿಟ್ಟರೆ ಒಂದು 5-6 ದಿವಸಗಳ ಕಾಲ ಈ ಥರ ಮುಚ್ಚಿಟ್ಟು. ನೋಡಿ, ಇವಾಗ ಅದು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಈ ಥರ ಸಾಸಿವೆ 1 ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇಷ್ಟಕ್ಕೆ ಸಾಕಾಗುತ್ತೆ, ಇಷ್ಟೇ. ತುಂಬ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ, ಜಾಸ್ತಿ ಹಾಕ್ಬಾರ್ದು. ಎಣ್ಣೆ ಏನು ಹಾಕೋದು ಬೇಡ, ಹಾಗೆ ಈ ಥರ ಹುರ್ಕೊಳ್ಬೇಕು. ನೋಡಿ, ಆಗಿದೆ. ಈಗ ಮೆಂತ್ಯ, ಸಾಸಿವೆ ಎಷ್ಟು ತೊಗೊಂಡಿದ್ದೀವೋ ಅದಕ್ಕಿಂತ ಒಂದು ಚೂರು ಜಾಸ್ತಿ ಮೆಂತ್ಯ ತೊಗೊಳ್ಬೇಕು. ನೀವು ಸಾಸಿವೆ ಅರ್ಧ ತೊಗೊಂಡಿದ್ದೀವಿ, ಅರ್ಧ ಚಮಚ ಅಂದರೆ ಮೆಂತ್ಯ 1 ಚಮಚ ತೊಗೊಳ್ಬೇಕು. ನೋಡಿ, ಈ ಥರ ಒಂಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ನೋಡಿ, ಆಗಿದೆ. ನೋಡಿ, ಈಗ ಒಣಮೆಣ್ಸಿನ್ಕಾಯಿ ಸ್ವಲ್ಪ, ಬ್ಯಾಡಗೆ ಮೆಣಸಿನ್ಕಾಯಿ 2 ಹಾಕಿದ್ದೀನಿ ನಾನು, 2-3. ಕಲರ್ ಚೆನ್ನಾಗಿ ಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋಡಿ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ನೋಡಿ, ಆಗಿದೆ. ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು. ಕೆಲವ್ರು ಜೀರಿಗೆನೂ ಸೇರಿಸ್ತಾರೆ, ಅಂದರೆ ಅದ್ರ ಫ್ಲೇವರೇ ಬೇರೆ ಆಗುತ್ತೆ. ಸೇರಿಸ್ಕೊಳ್ಬೋದು ಬೇಕಾದರೆ, ಅಂದರೆ ಇದ್ರ ಟೇಸ್ಟೇ ಒಂಥರ ಚೆನ್ನಾಗಿರುತ್ತೆ. ನಾನು ಜೀರಿಗೆ ಹಾಕ್ತಾಯಿಲ್ಲ. ನೋಡಿ, ಈಗ ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಆಗಿದೆ. ಈಗ ಬೆಳ್ಳುಳ್ಳಿ ನೋಡಿ, ಈ ಥರ ಕುಟ್ಟ ಒರಳಲ್ಲಿ ಈ ಥರ ಕುಟ್ಕೊಳ್ಬೇಕು. ಜಜ್ಜಿಬಿಟ್ಟು ಹಾಕಿದ್ರೆ ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಬಾರ್ದು. ಈ ಥರ ಜಜ್ಜಿ ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಒಂದು ಪ್ಲೇಟಿಗೆ ತೊಗೊಂಡು, ನೋಡಿ ಈ ಥರ ಜಜ್ಜಿಕೊಂಡ್ರೆ ಸಾಕು. ನೋಡಿ, ನೆಂದಿದೆ. ನಾನು 5-6 ದಿವಸಗಳ ಕಾಲ ಇದು ನೆನೆಸಿರೋದು. ಸ್ವಲ್ಪ ಈಗ ಕಲಾಯಿಸ್ತಾ ಇರಬೇಕು. ನಾವು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಉಪ್ಪಿನಂಶ ಎಲ್ಲ ಬಿಟ್ಕೊಂಡಿರುತ್ತೆ, ನೀರಿನಂಶ ಬಿಟ್ಕೊಳ್ಳೋದು ಉಪ್ಪು ಹಾಕಿದಾಗ. ನೋಡಿ, ಈಗ ಪೌಡ್ರನ್ನೆಲ್ಲ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ, ಬೆಳ್ಳುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಉಪ್ಪು ಹಾಕಿ ಬಿಟ್ಟಾಗ ಅದನ್ನ ಎಂದಷ್ಟು ಚೆನ್ನಾಗಿರುತ್ತೆ, ಆ ನೀರಿನಂಶ ಎಲ್ಲ ಬಿಟ್ಕೊಳ್ಳುತ್ತೆ. ನಾವು ಕಲಾಯಿಸ್ತಾ ಇರಬೇಕು. ಮಾಗುತ್ತಲ್ಲ ಆವಾಗೆ ಉಪ್ಪಿನಕಾಯಿ ಟೇಸ್ಟ್ ಬರೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ. ನೋಡಿ, ಈಗ ಒಗ್ಗರಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೀವು ಎಣ್ಣೆ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನಾವಿಲ್ಲಿ ಮುದ್ದೆಗೆಲ್ಲ ಸ್ವಲ್ಪ ನೆಂಚ್ಕೊಳ್ಳೋ ಥರ ಇಟ್ಕೊಳ್ತೀವಿ, ಅದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕಿ, ನಾನು ಅದಕ್ಕೆ ಎಣ್ಣೆ ಜಾಸ್ತಿ ಹಾಕ್ತಾಯಿಲ್ಲ. ನೀವು ಅನ್ನದ ಜೊತೆ ಎಲ್ಲ ಕಲ್ಸ್ಕೊಂಡು ತಿನ್ನಬೇಕು ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ತುಂಬಾ ರುಚಿ ಇರುತ್ತೆ. ನಾವು ಮುದ್ದೆ ಜೊತೆ ಎಲ್ಲ ನೆಂಚ್ಕೊಳೋದ್ರಿಂದ ಜಾಸ್ತಿ ಎಣ್ಣೆ ಹಾಕ್ತಿಲ್ಲ ನಾನು. ನೋಡಿ, ಇವಾಗಲೇ ಒಂದು ಸ್ವಲ್ಪ ಟೇಸ್ಟ್ ನೋಡಬೇಕು, ಉಪ್ಪು ಕರೆಕ್ಟಾಗಿದೆಯೋ ಇಲ್ಲ ಅಂತ ನೋಡಿ.
ಕಡಿಮೆ ಇದ್ದರೆ ಬೇಕಾದರೆ ಹಾಕ್ಕೊಳ್ಬೋದು. ಕರೆಕ್ಟಾಗಿದೆ ಉಪ್ಪು. ನೋಡಿ ಆರಿದ್ಮೇಲೆ ಈ ಒಗ್ಗರಣೆನ ಇದಕ್ಕೆ ಸೇರಿಸ್ಬೇಕು. ನೀವು ಇದಕ್ಕೆ ತುಂಬಾ ಎಣ್ಣೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆ ನಿಮಗೇನು ಸಾಂಬಾರಿಲ್ಲ ಏನೂ ಇಲ್ಲ ಅಂದಾಗ ಸ್ವಲ್ಪ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರು ನೀವು ಅನ್ನದ ಜೊತೆ ಊಟ ತಿಂದರೆ ತುಂಬ ಟೇಸ್ಟಿ ಇರುತ್ತೆ. ನಾನು ಎಣ್ಣೆ ಜಾಸ್ತಿ ಇಲ್ಲಿ ಹಾಕ್ತಾಯಿಲ್ಲ. ನೋಡಿ ದೇಹಕ್ಕಂತೂ ತುಂಬ ಒಳ್ಳೆಯದು ಏರಳೆಕಾಯಿ. ನೋಡಿ ರೆಡಿಯಾಗಿದೆ. ಒಂದು ಗಾಜಿದು ಬಾಟ್ಲ್ ತಗೊಂಡು ಅದಕ್ಕೆ ತುಂಬಿಸಿಟ್ಕೊಂಡ್ರೆ ನೀವು 6 ತಿಂಗಳು ವರ್ಷ ಬೇಕಾದರೂ ಇಡ್ಬೋದು. ಏನು ಕೆಡಲ್ಲ. ನೀರಿನಂಶ ಒಂದು ಸೇರಿರಬಾರ್ದು ಅಷ್ಟೇ. ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ವರ್ಷಗಂಟ ಇಟ್ಕೊಳ್ಬೋದು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ತುಂಬ ಟೇಸ್ಟಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.